अस्सलाम वालेकुम एवरीवन। आज मैं आकर हूँ SLN शिप एंड गोट फार्म। लास्ट ईयर भी मैं इनकी वीडियो बनाया था। ये बार तो ह्यूज स्टॉक अवेलेबल है अमीनगढ़ में। ನಾನು ಇವತ್ತು ಬಂದಿದ್ದೀನಿ SLN ಶಿಪ್ ಅಂಡ್ ಗೋಟ್ ಫಾರ್ಮ್। ಹ್ಯೂಜ್ ಸ್ಟಾಕ್ ಅವೈಲೇಬಲ್ ಇದೆ ಇವ್ರ ಹತ್ರ ಅಮೀನ್ಗಢಲ್ಲಿ। ನೋಡ್ಕೋಬಹುದು ಎಲ್ಲಾ ತರ ಕ್ವಾಲಿಟಿ ಕಲರ್ ಪ್ಯಾಟರ್ನ್ ಮರಿಗಳು ಅವೈಲೇಬಲ್ ಇದೆ। ಆ ಮರಿ ಕ್ವಾಲಿಟಿ ನೋಡ್ರಿ ಯಾವ ತರ ಇದೆ ಅಂತ। ಕಲರ್ ಪ್ಯಾಟರ್ನ್ ಕಮ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ। ಫಾರ್ಮ್ ಓನರ್ ಇದಾರೆ ನಮ್ ಜೊತೆಲಿ ಭವ್ಯ ಅವರು। ಹೇಗಿದ್ದೀರಾ ಭವ್ಯ ಅವರೇ? ಸರ್ ನಾನ್ ಚೆನ್ನಾಗಿದ್ದೀನಿ। ಟೋಟಲ್ ಎಷ್ಟು ಮರಿಗಳು ಅವೈಲೇಬಲ್ ಇದೆ ಫಾರ್ ಬಕ್ರೀದ್ 2026? ಸರ್ ಈ ಸಲ ಬಕ್ರೀದ್ಗೆ 240 ಮರಿಗಳಿದೆ। 240 ಮರಿಗಳು ಅವೈಲೇಬಲ್ ಇದೆ ಫಾರ್ ಬಕ್ರೀದ್। ಹೌದು। ಯಾವ ತಳಿಗಳು ಸಿಗುತ್ತೆ ನಿಮ್ಮ ಹತ್ರ? ಸರ್ ಮೇಜರ್ ಆಗಿ ಅಮೀನ್ಗಢ ಎಳಗ, ಓಕೆ, ಮತ್ತೆ ಡೆಕ್ಕನಿ, ನಾರಿ ಸುವರ್ಣ, ಈ 3 ಬ್ರೀಡ್ ಗಳೇ ಇದೆ ಸರ್। 3 ಬ್ರೀಡ್ ಗಳು ಅವೈಲೇಬಲ್ ಇದೆ। ಹಿಂದೆ ಸ್ವಲ್ಪ ಬೀಟಲ್ ಮರಿನೂ ಅವೈಲೇಬಲ್ ಇದೆ। ಹೌದು। ಓಕೆ, ಬೀಟಲ್ ಎಲ್ಲ ಕಸಿನ ಅಂಡುಲ್ ಇರೋದಾ ನಿಮ್ಮ ಹತ್ರ? ಸರ್ ಅದು ಅಂಡೂಲ್ ಮರಿಗಳು। ಅಂಡುಲ್ ಮರಿಗಳು ಇದಾವೆ। ಓಕೆ, ಮೇನ್ಲಿ ಅಮೀನ್ಗಢ್ ಈ ಶೆಡ್ ಅಲ್ಲಿ ಎಷ್ಟಿದಾವೆ? ಸರ್ ಈ ಪರ್ಟಿಕ್ಯುಲರ್ ಲಾಟ್ ಅಲ್ಲಿ 110 ಅನಿಮಲ್ಗಳಿದೆ। 110 ಮರಿಗಳು ಈ ಲಾಟ್ ಅಲ್ಲಿ ಅವೈಲೇಬಲ್ ಇದೆ। ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ, ಆ ಮರಿ ಸಾಕದಾಗಿದೆ। ಎಲ್ಲ ಕ್ವಾಲಿಟಿ ವೈಸ್ ಸೆಲೆಕ್ಟೆಡ್ ಕಲರ್ ಪ್ಯಾಟರ್ನ್ ಮರಿಗಳು ಅವೈಲೇಬಲ್ ಇದೆ। ಬರೇ ಮೈ ತೊಳಿಬೇಕು, ಸ್ವಲ್ಪ ಗಲೀಜಾಗಿದಾವೆ ಮರಿಗಳು। ಓಕೆ, ಏನ್ ಬಾಡಿ ವೇಟ್ ಇಂದ ಏನ್ ಬಾಡಿ ವೇಟ್ ಸಿಗುತ್ತೆ ಭವ್ಯ ಅವರೇ? ಸರ್ ಟೋಟಲ್ 240 ಶಿಪ್ಸ್ 50 ಲೈವ್ ವೇಟ್ ಇಂದ ಹಿಡಿದು 75 kg ವರೆಗೂ ಅವೈಲೇಬಲ್। 50 kg ಇಂದ ಸ್ಟಾರ್ಟ್ 75 kg ವರೆಗೂ ಸಿಗುತ್ತೆ। ಸ್ಕೇಲ್ ಫೆಸಿಲಿಟಿ ಅವೈಲೇಬಲ್ ಇದೆಯಾ ನಿಮ್ ಶೆಡ್ ಅಲ್ಲಿ? ಇದೆ ಸರ್, ಇದೆ। ನಿಮ್ ಮೊಬೈಲ್ ನಂಬರ್ ಹೇಳಿ। 8971625790 9845415681। ಓಕೆ, SLN ಶಿಪ್ ಅಂಡ್ ಗೋಟ್ ಫಾರ್ಮ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಸರ್ ಇದು ಸಿಂಪಾಡಿಪುರ ನಿಯರ್ ಚಿಕ್ಕಮಧುರೆ ಶ್ರೀನಿವಾಸ ಸ್ವಾಮಿ ಟೆಂಪಲ್, ದೊಡ್ಡಬಳ್ಳಾಪುರ ಮತ್ತೆ ನೆಲಮಂಗಲ ಇನ್ ಬಿಟ್ವೀನ್ ಅಲ್ಲಿ ಲೊಕೇಟೆಡ್ ಆಗಿದೆ। ಓಕೆ, ನೆಲಮಂಗಲ ಟೌನ್ ಇಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ? ಸರ್ 18 ಕಿಲೋಮೀಟರ್ಸ್ ಇದೆ। 18 ಕಿಲೋಮೀಟರ್ಸ್। ಓಕೆ, ಬನ್ನಿ ಮರಿಗಳು ತೋರ್ಸೋಣ। ನೋಡ್ಕೋಬಹುದು ಬೈ ಕ್ವಾಲಿಟಿ ವೈಸ್ ಅರ್ಲಿ ಮಾರ್ನಿಂಗ್ 8 o'clock ಶೂಟ್ ಇದು। ಸಕ್ಕದಾಗಿದಾವೆ ಕ್ವಾಲಿಟಿ ವೈಸ್ ಮರಿಗಳು। ಒಂದಂತ ತೋರ್ಸ್ತೀನಿ ನೋಡ್ಕೊಳ್ಳಿ। ಇವೆಲ್ಲ ಎಷ್ಟ್ ದಿವಸ ಇಂದ ಇದೆ ಭವ್ಯ ಅವರೇ ನಿಮ್ಮ ಹತ್ರ? ಸರ್ ಲಾಸ್ಟ್ 1 ಇಯರ್ ಇಂದ ಸಾಕಿರುವಂತ ಮರಿಗಳು। ಓಕೆ, ಆಲ್ಮೋಸ್ಟ್ 1 ಇಯರ್ ಇಂದ ಸಾಕಿ ರೆಡಿ ಮಾಡಿರೋದಂತ ಮರಿಗಳು ಇವೆಲ್ಲ। ಓಕೆ, ಎಲ್ಲ ಅಮೀನ್ಗಢಿಂದಾನೆ ಡೈರೆಕ್ಟ್ ತಗೊಂಡ್ ಬಂದ್ರ? ಅಮೀನ್ಗಢ ಇಂದಾನೆ ತಗೊಂಡು। ಓಕೆ, ಫೀಡಿಂಗ್ ಪ್ರೋಸೆಸ್ ಏನಿದೆ ನಿಮ್ದು? ಏನ್ ಹಾಕ್ತೀರಾ ಇವ್ರಿಗೆ? ಸರ್ ಡೈಲಿ ಮಾರ್ನಿಂಗ್ ಸ್ಟಾರ್ಟ್ ಆದ್ರೆ ಕಾನ್ಸಂಟ್ರೇಟೆಡ್ ಫೀಡ್ ಇಂದ ಸ್ಟಾರ್ಟ್ ಮಾಡ್ಕೋತೀವಿ। ಓಕೆ, ಆಮೇಲೆ ಅದಕ್ಕೆ ಕಡ್ಲೆ ಹೊಟ್ಟು, ತುಗರಿ ಹೊಟ್ಟು, ಶೇಂಗಾ ಹೊಟ್ಟು, ಈ ತರ ಅದು ಒಂದನ್ನ ಆಮೇಲೆ ಹಾಕ್ತಿವಿ। ಸೊ ಆಮೇಲೆ ವಾಟರ್ ಕೊಡ್ತೀವಿ, ಮತ್ತೆ ರಾಗಿ ಹುಲ್ಲು। ಓಕೆ, ಮತ್ತೆ ಅದು ಶೆಡ್ಯೂಲ್ ಕ್ಲೋಸ್ ಆಗುತ್ತೆ, ಮತ್ತೆ ಈವ್ನಿಂಗ್ ಇಂದ ಅಗೇನ್ ಕಾನ್ಸಂಟ್ರೇಟೆಡ್ ಫೀಡ್, ಹೊಟ್ಟು ಮತ್ತೆ ಹುಲ್ಲು ಸ್ಟಾರ್ಟ್ ಆಗುತ್ತೆ ಸರ್। ಓಕೆ, ಸೇಮ್ ಆ ತರ ಇದೆ ಪ್ರಾಸೆಸ್। ಕಾನ್ಸಂಟ್ರೇಟ್ ಫೀಡ್ ಎಷ್ಟ್ ಟೈಮ್ ಕೊಡ್ತೀರಾ ದಿವಸಕ್ಕೆ? ಸರ್ ಕಾನ್ಸಂಟ್ರೇಟೆಡ್ ಫೀಡ್ 2 ಟೈಮ್ಸ್ ಕೊಡ್ತೀವಿ ನಾವು, ಟ್ವೈಸ್ ಎ ಡೇ। ಓಕೆ, ನಿಮ್ ಫಾರ್ಮ್ ಎಷ್ಟು ವರ್ಷದಿಂದ ಇದೆ? ಯಾಕಂದ್ರೆ ಈ ಕ್ವಶನ್ ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ, ಹೋದ್ ವರ್ಷನೂ ನಾನು ಶೂಟ್ ಮಾಡಿದ್ದೀನಿ। ಎವ್ರಿ ಇಯರ್ ನ್ಯೂ ವ್ಯೂವರ್ಸ್ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಅವ್ರಿಗೂ ಗೊತ್ತಾಗ್ಬಿಡ್ಲಿ ಅಂತ। ಸರ್ ನಮ್ ಫಾರ್ಮ್ ಸ್ಟಾರ್ಟ್ ಆಗಿ 4.5 years ಆಯ್ತು। 4.5 years ನಿಮ್ದು ಟ್ರೇಡಿಂಗ್ ಕಿಂತ ಜಾಸ್ತಿ ಬ್ರೀಡಿಂಗ್ ಅಂಡ್ ಫಾರ್ಮಿಂಗ್ ಕೆಲಸ? ಎಸ್ ಸರ್, ಬ್ರೀಡಿಂಗ್ ಅಂಡ್ ಫಾರ್ಮಿಂಗ್। ಓಕೆ, ಬ್ರೀಡಿಂಗ್ ಅಂಡ್ ಫಾರ್ಮಿಂಗ್ ಟೋಟಲ್ ಎಷ್ಟು ಬ್ರೀಡ್ಸ್ ಇದಾವೆ ನಿಮ್ ಫಾರ್ಮ್ ಅಲ್ಲಿ? ಸರ್ ಟೋಟಲಿ ನಮ್ಮಲ್ಲಿ ಒಂದು 6 ರಿಂದ 7 ಬ್ರೀಡ್ ಗಳು ಇದೆ। 6 ರಿಂದ 7 ಬ್ರೀಡ್ ಗಳು ಅವೈಲೇಬಲ್ ಇದೆ। ಠೀಕ್ ಹೈ, ಇವೆಲ್ಲ ನೀವು ಯಾವಾಗ ಸ್ಕೇಲ್ ಮಾಡಿದಿರಾ ನೀವು? 50 kg ಇಂದ 75 kg ವರೆಗೂ ಅವೈಲೇಬಲ್ ಇದೆ ಅಂದ್ರೆ? ಸರ್ ಲಾಸ್ಟ್ 2 months ಬಿಫೋರ್ ನಾವು ಮಾಡಿದ್ವಿ। ಓಕೆ, ಲೈಕ್ ಡಿವಾರ್ಮಿಂಗ್ ಮಾಡೋ ಟೈಮ್ ಡಿವಾರ್ಮಿಂಗ್ ಮಾಡೋ ಟೈಮ್ ಅಲ್ಲಿ ಮಾಡಿದ್ದು। ಓಕೆ, ಡಿವಾರ್ಮಿಂಗ್ ಟೈಮ್ ಅಲ್ಲಿ ಸ್ಕೇಲ್ ಮಾಡಿರೋದಂತ ನೋಡಿ ಬೈ, ಒಂದೇ ಲೈನ್ ಅಲ್ಲಿ ನಿಂತ್ಕೊಂಡು ಎಲ್ಲಾ ಮರಿಗಳು ಮೇಪ್ ತಿಂತಿದೆ। ಕ್ವಾಲಿಟಿ ವೈಸ್ ಸಕ್ಕದಾಗಿದಾವೆ। ಭವ್ಯ ಅವರೇ, ಪ್ರೈಸಿಂಗ್ ಏನಿರುತ್ತೆ ಈ ಬ್ಯಾಚ್? ಸರ್ ಪ್ರೈಸಿಂಗು ಇಂಟ್ರೆಸ್ಟ್ ಇದ್ದವರು ನನಗೆ ಕಾಲ್ ಮಾಡಿದ್ರೆ ಆನ್ ಕಾಲ್ ಹೇಳ್ತೀರಾ? ಓಕೆ, ರೀಸನಬಲ್ ಇರುತ್ತಾ? ರೀಸನಬಲ್ ಇರುತ್ತೆ, ರೀಸನಬಲ್ ಇರುತ್ತೆ, ಬಟ್ ಪ್ರೈಸಸ್ ಆನ್ ಕಾಲ್ ಹೇಳ್ತೀರಾ? ಹಾ ಸರ್। ಓಕೆ ಭವ್ಯ ಅವರೇ, ಬನ್ನಿ ಬೇರೆ ಶೆಡ್ ತೋರ್ಸೋಣ। ನೋಡಿ ಬೈ, ಇಲ್ಲಿ ಸೆಟಪ್ ನೋಡ್ಕೊಳ್ಳಿ। ಹೋದ್ ವರ್ಷ ಎಲ್ಲ ಈ ತರ ಹೈಟೆಕ್ ಇದ್ದಿಲ್ಲ ಅಲ್ವಾ? ಇರ್ಲಿಲ್ಲ ಸರ್, ಇವಾಗ ಹೈಟೆಕ್ ಮಾಡಿದ್ರಾ? ಓಕೆ, ಯಾಕಂದ್ರೆ ಕಸ ಎಲ್ಲ ಕ್ಲೀನ್ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇತ್ತು, ಕರೆಕ್ಟ್, ಸೊ ಹಾಗಾಗಿ ಹೈಟೆಕ್ ಮಾಡಿದೀವಿ। ಈ ತರ ಹೈಟೆಕ್ ಮಾಡ್ಬಿಟ್ರೆ ಸ್ವಲ್ಪ ನಿಮ್ದು ಲೇಬರ್ ಟೈಮ್ ಎಲ್ಲ ಈಸಿ ಆಗ್ಬಿಡುತ್ತೆ ಕ್ಲೀನಿಂಗ್ ಎಲ್ಲ। ಹೌದು ಸರ್, ಅಂದ್ರೆ ಮರಿಗಳ ಬಗ್ಗೆ, ಮರಿ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಬರೀ ಕ್ಲೀನಿಂಗ್ ದೇ ಟೈಮ್ ಆಗೋಗ್ಬಿಡತ್ತೆ। ಕರೆಕ್ಟ್, ಇಷ್ಟೇ ಇಲ್ಲ ನೋಡಿ ಬೈ, ಇವ್ರ ಹತ್ರ ವ್ಯಾಕ್ಸಿನೇಟೆಡ್ ಸಾಕೋ ಕ್ವಾಲಿಟಿ ಬಂಡೂರು ಮತ್ತೆ ಅಮೀನ್ಗಢ ಮರಿಗಳು ಸಿಗುತ್ತೆ। ಹೌದು ಸರ್। ಹೋದ್ ವರ್ಷ ಹೇಗಿತ್ತು ರೆಸ್ಪಾನ್ಸ್ ನಮ್ ಪೇಜ್ ಕಡೆಯಿಂದ? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ವ್ಯಾಕ್ಸಿನೇಟೆಡ್ ಮರಿಗಳು, ತುಂಬಾ ಬ್ರೀಡಿಂಗ್ ಮರಿಗಳು ಎಲ್ಲ ತುಂಬಾ ಕೇಳಿದ್ದಾರೆ,
ತುಂಬಾ ಸೇಲ್ ಆಗಿದೆ. ಓಕೆ. ಲಾಸ್ಟ್ ಒಂದ್ ರೀಲ್ ನಿಮ್ದು ಒಂದ್ ಸಣ್ಣ ಮರಿ ಅಮೀನ್ಗಢ ಮರಿ 1 ತಿಂಗಳದ ಏನೋ ಇಟ್ಕೊಂಡು ಕುತ್ಕೊಂಡಿದ್ದೀರಾ, ಮಿಲಿಯನ್ ಪ್ಲಸ್ ಹೋಗಿದೆ ವ್ಯೂಸ್. ಅಲ್ಲಿಂದ ನಿಮ್ಗೆ ವ್ಯಾಕ್ಸಿನೇಟೆಡ್ ಮರಿಗಳು ತುಂಬಾ ರಿಕ್ವೈರ್ಮೆಂಟ್ ಇದೆ. ತುಂಬಾ ಮರಿಗಳು ಹೋಗುತ್ತೆ ಸರ್ ವ್ಯಾಕ್ಸಿನೇಟೆಡ್ ಮರಿ. ಯಾಕಂತ ಅಂದ್ರೆ ಸುಮ್ನೆ ಎಲ್ಲ ಏನ್ ಮಾಡ್ತಾರೆ, ಹೊಸದಾಗಿ ಫಾರ್ಮಿಂಗ್ ಮಾಡೋರೆಲ್ಲ ಸಂತೆಯಿಂದ ತಗೊಂಡ್ ಬರ್ತಾರೆ, ತುಂಬಾ ಮೊಟಾಲಿಟಿ ಬಂದ್ಬಿಡುತ್ತೆ ಜಾಸ್ತಿ ಮರಿಗಳು. ಆಗುತ್ತೆ. ನಮ್ದೇನಾಗಿರುತ್ತೆ, ಆಲ್ರೆಡಿ ನಮ್ ಫಾರ್ಮಿಗೆ ಸೆಟ್ ಆಗಿರೋ ಮರಿ ಇರೋದ್ರಿಂದ 99% ಅವ್ರಿಗೆ ಮೊಟಾಲಿಟಿ ಬರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅಡ್ವಾಂಟೇಜಸ್ ಆಗತ್ತೆ. ತುಂಬಾ ಫಾರ್ಮರ್ಸ್ ಗಳು ಎಲ್ಲರೂ ತಗೊಂಡೋಗ್ತಾರೆ ಸಾಕುವಂತವ್ರು. ಲಾಸ್ಟ್ ಟೈಮ್ ಬಕ್ರೀದಿಗೆ ಸಾಕುವಂತವ್ರು ನಮ್ಮಲ್ಲಿ ತಗೊಂಡೋಗಿದ್ದಾರೆ. ಓಕೆ, ಇಲ್ಲಿಂದ ಸಣ್ಣ ಮರಿ ತಗೊಂಡೋಗಿ ಬಕ್ರೀದ್ಗೆ ಅಂತ ರೆಡಿ ಮಾಡ್ಕೋತಾರೆ. ಓಕೆ, ಇವಾಗ್ಲೂ ಅದು ಅವೈಲೇಬಲ್ ಇದೆಯಾ ನಿಮ್ಮ ಹತ್ರ? ಸರ್ ಇವಾಗೂ ಅವೈಲೇಬಲ್. ವ್ಯಾಕ್ಸಿನೇಟೆಡ್ ಮರಿಗಳು ಬೇಕಂದ್ರೆ ತರಿಸ್ಕೊಡ್ತೀರಾ ನೀವು? ತರಿಸ್ಕೊಡ್ತೀವಿ ಸರ್. ಓಕೆ, ನೋಡಿ ವ್ಯಾಕ್ಸಿನೇಟೆಡ್ ಮರಿ ಅಂದ್ರೆ ಡೈರೆಕ್ಟ್ ಸಂತೆಯಿಂದ ತಗೊಂಡ್ ಬಂದ್ ಕೊಡೋದಿಲ್ಲ. ಸಂತೆಯಿಂದ ಇಲ್ಲ ಅಂದ್ರೆ ಇವ್ರದೇ ಬ್ರೀಡಿಂಗ್ ಸೆಟಪ್ ಇಂದ ಮರಿಗಳನ್ನ ರೆಡಿ ಮಾಡಿ ವ್ಯಾಕ್ಸಿನೇಟೆಡ್ ಮಾಡಿ ಸೆಟ್ ಮಾಡಿ ದೆನ್ ಲೇಟರ್ ಆನ್ ಸೇಲ್ ಗೆ ಅವೈಲೇಬಲ್ ಮಾಡ್ತಾರೆ ಅಲ್ವಾ ಭವ್ಯ ಅವ್ರೆ? ಓಕೆ, ಈ ಲಾಟ್ ಅಲ್ಲಿ ಎಷ್ಟಿದಾವೆ ಮರಿಗಳು ಇದು ಆಮೇಲೆ ಕವರ್ ಮಾಡೋಣ. ಇಲ್ಲಿರೋದು ಕವರ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಿದ್ದೀನಿ ಮೀಡಿಯಂ ಸೈಜ್ ಅಲ್ಲಿ ಬೀಟಲ್ ಮರಿಗಳು ಅವೈಲೇಬಲ್ ಇದೆ ನಿಮ್ಮ ಹತ್ರ. ಇವೆಲ್ಲ ಏನ್ ಬಾಡಿ ವೇಟ್ ಸಿಗುತ್ತೆ, ಎಷ್ಟಲ್ ಮರಿಗಳು? ಸರ್ ಬೀಟಲ್ ಎಲ್ಲ ಇದೆಲ್ಲ 1 ಇಯರ್ ಮರಿಗಳು. 1 ಇಯರ್ ಕಂಪ್ಲೀಟ್ 1 ಇಯರ್ ಆಗಿದೆ. ಇದೆಲ್ಲ ಅರೌಂಡ್ ನಿಮ್ಗೆ 60 kg ಅಂದ್ರೆ 50 kg ಇಂದಾನು ಇದೆ. ಇದು 50 kg ಇಂದ ಸ್ಟಾರ್ಟ್ ಇದೆ ಲೈವ್ ವೇಟ್ ಎಲ್ಲ ಅಂಡುಲ್ ಮರಿ. 50-60 kg ಆ ತರ ಇದೆ. ಓಕೆ, 50-60 kg ಇಂದ ಲೈವ್ ವೇಟ್. ಇವೆಲ್ಲ ಕೆಜಿ ಲೆಕ್ಕನ ತಲೆ ಲೆಕ್ಕ ಅಲ್ಲಿ ಕೊಡ್ತೀರಾ ನೀವು? ಸರ್ ಅಂದ್ರೆ ಬೀಟಲ್ ಯೂಶುವಲ್ ಆಗಿ ನಾವು ಪೀಸ್ ಲೆಕ್ಕನೇ ಕೊಡೋದು. ಪೀಸ್ ಲೆಕ್ಕನೇ ಕೊಡ್ತೀರಾ? ಪ್ರೈಸಸ್ ಆನ್ ಕಾಲ್ ಇರುತ್ತೆ? ಪ್ರೈಸಸ್ ಅಂದ್ರೆ ಮಾಡ್ಲಿ ಸರ್. ಲಾಸ್ಟ್ ಟೈಮು ತುಂಬಾ ಜನನೇ ಕಾಲ್ ಮಾಡಿದ್ರು. ಅಂದ್ರೆ ಇಂಟ್ರೆಸ್ಟೆಡ್ ಇರೋಂತವ್ರು ತಗೊಳ್ಳೋ ಅಂತವ್ರು ಮಾತ್ರ ಮಾಡ್ಲಿ. ಪ್ರೈಸಸ್ ಹೇಳ್ತಿಲ್ಲ ನೀವು? ಓಕೆ, ಅನ್ನೆಸೆಸರಿ ಕಾಲ್ಸ್ ಜಾಸ್ತಿ ಬರುತ್ತೆ, ಅದಕ್ಕೆ ಪ್ರೈಸಸ್ ಮೆನ್ಷನ್ ಮಾಡ್ತಿಲ್ಲ ಬೈ. ಬೆಟರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ, ಇಂಟ್ರೆಸ್ಟೆಡ್ ಪರ್ಸನ್ಸ್ ವಿಸಿಟ್ ಮಾಡಿ, ಸಿಗ್ಬಿಡುತ್ತೆ ಒಳ್ಳೆ ಕ್ವಾಲಿಟಿ ಮರಿ. ಇಲ್ಲಿ ನೋಡ್ಕೋಬಹುದು ಎಲ್ಲ ಬಂಡೂರ್ ಮರಿಗಳು ಇದಾವೆ ಅಂಡ್ ನಾರಿ ಸುವರ್ಣ ಕ್ರಾಸ್ ಇದಾವೆ ಅಲ್ವಾ ಇದ್ರಲ್ಲಿ? ಸರ್ ಇದ್ರಲ್ಲಿ 1 ನಾರಿ ಸುವರ್ಣ ಇದೆ. ಇದೆಲ್ಲ ಬಕ್ರೀದಿಗೆ ರೆಡಿ ಇರೋದು 10 ಬಂಡೂರ್ ಮರಿಗಳಿದೆ. 10 ಬಂಡೂರ್ ಮರಿಗಳು ಇದೆ. ಓಕೆ, ಇವೆಲ್ಲ ಈ ಕಡೆ ನೋಡ್ಕೋಬಹುದು ಬಕ್ರೀದ್ಗೆ ಅಂತ. ಅಲ್ಲಿಂದ ತೋರ್ಸೋಣ ನಡೀರಿ. ಟೋಟಲ್ 10 ships ಆರ್ ಅವೈಲೇಬಲ್ ಫಾರ್ ಬಕ್ರೀದ್ ಅಲ್ವಾ? ಬಂಡೂರಲ್ಲಿ. ಇಲ್ಲಿಂದ ನೋಡಿ ಕ್ವಾಲಿಟಿ ಯಾವ ತರ ಇದೆ ಅಂತ. ಟೋಟಲ್ 10 ಮರಿ ಇದೆ ಅಂದ್ರೆ ನೀವು ಇದು ಎಲ್ಲ ಎಷ್ಟು ಎರಡಲ್ ಮರಿನಾ ಹೆಂಗೆ? ಸರಿ, ಇದೆಲ್ಲ ಎರಡಲ್ ಮರಿ. ಓಕೆ, ಪ್ರೈಸ್ ರೇಂಜ್ ಒಂದ್ ಹೇಳ್ಬಿಟ್ರೆ ಯಾರು ತಗೊಳ್ಳೋರು ಇರ್ತಾರೆ ಜೆನ್ಯೂನ್ ಬೈಯರ್ಸ್, ಅವ್ರಿಗೂ ಒಂದು ಇದಾಗುತ್ತೆ ಏನ್ ರೇಟ್ ಇಂದ ಸಿಗ್ಬಹುದು ಅಂತ ಒಂದ್ ಐಡಿಯಾ ಬರುತ್ತೆ. ಸರ್ ಬಂಡೂರೆಲ್ಲ ನಾವ್ ಯೂಶುವಲ್ ಆಗಿ ಸೇಲ್ ಮಾಡೋ ಪ್ರೈಸ್ ಅಂತ ಅಂದ್ರೆ ಅದು 40-45,000 ಆ ತರ ನಾವು ಮಾಡ್ತೀವಿ. 40-45,000 ಅದ್ರಲ್ಲಿ ನೆಗೋಷಿಯಬಲ್ ಮಾಡ್ತೀರಾ? ನೆಗೋಷಿಯಬಲ್ ಆಗುತ್ತೆ. ನೋಡಿ ಬೈ, ಏನಕ್ಕೆ 40-45,000 ಪ್ರೈಸಸ್ ಹೇಳ್ತಿದ್ದಾರೆ ಅಂದ್ರೆ ಇವ್ರ ಹತ್ರ ಮೇನ್ಲಿ ಬಂಡೂರಲ್ಲಿ ಯಾವ್ದು ಕ್ರಾಸ್ ಇಲ್ಲ, ಪ್ಯೂರ್ ಬಂಡೂರೇ ಸಾಕ್ತಾವ್ರೆ, ಅದಕ್ಕೆ ಪ್ರೈಸಸ್ ಆ ತರ ಇದೆ. ಬಂಡೂರ್ ಕ್ರಾಸ್ ಮರಿಗಳು ಬೇಕಂದ್ರೆ ಸಪರೇಟ್ ಅದನ್ನು ಸಿಗುತ್ತೆ ಅಲ್ವಾ? ನಮ್ಮಲ್ಲಿ ಪ್ಯೂರ್ ಮರಿಗಳೇ ಸಿಗತ್ತೆ. ಸೊ ಹಾಗೇನೆ ಅಂದ್ರೆ ಪ್ಯೂರಿಟಿನಲ್ಲಿ ಸ್ವಲ್ಪ ಕಮ್ಮಿ ಅಂತ ಹೇಳೋದಿಕ್ ಆಗೋದಿಲ್ಲ. ಬಟ್ ಅದು ನಾವು ಬಕ್ರೀದ್ಗಂತಾನೆ ಸ್ಪೆಷಲ್ ಆಗಿ ಸಾಕೋದ್ರಿಂದ ತೂಕ ಬರುತ್ತೆ ಮರಿಗಳು. ಈ ಮರಿಗಳೆಲ್ಲ ತುಂಬಾ ತೂಕ ಇದಾವೆ. ಕ್ರಾಸ್ ಪ್ಯೂರ್ ಇದೆ. ಓಕೆ, ಕ್ರಾಸ್ ಸಿಗುತ್ತೆ, ಪ್ಯೂರ್ ಸಿಗುತ್ತೆ. ಅದೇ ನಾನು ಹೇಳ್ದೆ, ಯಾಕಂದ್ರೆ ನಿಮ್ ಹತ್ರ ಲಾಸ್ಟ್ ಇಯರ್ ನಾವು ವಿಡಿಯೋ ಮಾಡಿದೀವಿ. ನೀವು ನಿಮ್ಮ ಬ್ರೀಡಿಂಗ್ ಸೆಟಪ್ ತೋರಿಸ್ರಿ ನಮ್ಗೆ. ನಾಟಿ ಮೇಲೆನೋ ಕ್ರಾಸ್ ಆಗುತ್ತೆ, ಡಾರ್ಪರ್ಸ್ ಮೇಲೆ, ನಾರಿ ಸುವರ್ಣ ಮೇಲೆ, ಅಮೀನ್ಗಢ ಫಿಮೇಲ್ಸ್ ಮೇಲೆ ಎಲ್ಲ ಕ್ರಾಸಿಂಗ್ ನಿಮ್ದು ನಡೀತಿದೆ ಬ್ರೀಡಿಂಗ್ ಸೆಟಪ್, ಮೇನ್ಲಿ ಫಾರ್ಮಿಂಗ್ ಸೆಟಪ್ ಅಲ್ಲಿ. ಅದಕ್ಕೆ ಹೇಳ್ದೆ ನಿಮ್ ಹತ್ರ ಪ್ಯೂರ್ ಬಂಡೂರು ಸಿಗುತ್ತೆ, ಕ್ರಾಸ್ ಸಿಗುತ್ತೆ. ಓಕೆ, ಮೇನ್ಲಿ ಬಕ್ರೀದ್ಗೆ ಅಂತ ಸಾಕವ್ರೆ ಬೈ. ಸ್ವಲ್ಪ ಹೆವಿ ವೈಟೆಡ್ ಬರುತ್ತೆ, ನೋಡ್ಕೋಬಹುದು. ಅದಕ್ಕೆ ಪ್ರೈಸಸ್ ಸ್ವಲ್ಪ ಹೆವಿ ಇದೆ. ಇದು ಒಂದ್ ಮರಿ ಮಾತ್ರ ನಾರಿ ಸುವರ್ಣ ಅಲ್ವಾ? ಒಂದು ನಾರಿ ಸುವರ್ಣ ಇದೆ ಸರ್. ನೋಡಿ ಬೈ, ಈ ಮರಿ ಬಂದ್ಬಿಟ್ಟು ನಾರಿ ಸುವರ್ಣ. ನೋಡ್ಕೊಳ್ಳಿ ಕ್ವಾಲಿಟಿ ಮರಿ ಇದು. ಅದ್ ಎಷ್ಟ್ ತಿಂಗಳು ಮರಿ ಸರ್? ಅದನ್ನು 1 ಇಯರ್ ಆಗಿದೆ. 1 ಇಯರ್ ಕಂಪ್ಲೀಟ್ ಆಗಿದೆ. ಫೀಮೇಲ್ ಮೇಲ್? ಅದು ಮೇಲ್. ಓಕೆ, ಅದ್ ಬಿಟ್ರೆ ಇಲ್ಲಿ ಸ್ವಲ್ಪ ಮರಿಗಳು ಇದಾವೆ. ಇದೆಲ್ಲ ಅಮೀನ್ಗಢ ಮರಿನೇ, ಅಂದ್ರೆ ವೆಯ್ಟ್ ಕಮ್ಮಿ ಇದೆ. ಓಕೆ, ಬಾಡಿ ವೇಟ್ ಬಕ್ರೀದ್ಗೆ ರೆಡಿ ಇರುವಂತದ್ದು. ಇದು 1 ಇಯರ್ ಸಾಕಿರುವಂತದ್ದು ಸರ್. ಆಲ್ಮೋಸ್ಟ್ 1 ಇಯರ್ ಸಾಕಿದ್ದೀರಾ? ಕಮ್ಮಿ ಇದೆ. ಓಕೆ, ವೇಟ್ ಕಡಿಮೆ. ಅದೇ ಬಜೆಟ್ ಅಲ್ಲಿ ಬರೋ ಅಂತ ಮರಿಗಳು, ಬಜೆಟ್ ಫ್ರೆಂಡ್ಲಿ ಮರಿಗಳು. ಬಜೆಟ್ ಫ್ರೆಂಡ್ಲಿ ಮರಿಗಳು.
ಅದ್ ಬಿಟ್ರೆ ಇಲ್ಲೆಲ್ಲ ಸರ್ ಬೋರ್ ಇದೆಲ್ಲ ಮರಿಗಳು ಇದೆ. ಬೋಯರ್ ಕ್ರಾಸ್ ಮರಿಗಳಿದು. ಅದೇ ಕ್ರಾಸ್ ಮರಿ ಹಾ ನೋಡಿ. ಬೋಯರ್ ಬಂದ್ಬಿಟ್ಟು ನಿಮ್ಗೆ ಈ ತರ ಕಲರ್ ಬರುತ್ತೆ, ವೈಟ್ ಅಂಡ್ ಬ್ರೌನ್. ಬಟ್ ಇವ್ರ ಹತ್ರ ವೈಟ್ ಅಂಡ್ ಬ್ಲಾಕ್ ಹಾ. ಸಿಗ್ತಿದೆ. ಹಾ ಇವೆಲ್ಲ ಹೆಂಗೆ ಭವ್ಯ ಅವ್ರೆ, ಬಕ್ರೀದ್ಗೆನಾ ಇಲ್ಲ ಫಾರ್ ಫಾರ್ಮಿಂಗ್? ಸರ್ ಬಕ್ರೀದ್ಗೆ ಅಂದ್ರೆ ಮೋಸ್ಟ್ ಆಫ್ ದ ಜನ ಎಲ್ಲಾ ಕುರಿಗಳನ್ನ ತಗೋತಾರೆ, ಬಟ್ ಕೆಲವೊಬ್ಬೊಬ್ರು ಮೇಕೆಗಳನ್ನ ಪರ್ಚೇಸ್ ಮಾಡ್ತಾರೆ. Okay. ಸೊ ಅವ್ರಿಗಂತ ಇರೋಂತದ್ದೇ ಇದು. ನೋಡೋದಕ್ಕೆ ನಿಮ್ಗೆ ಕುಳ್ಳ ಅಂತ ಅನ್ಸುತ್ತೆ, ಬಟ್ ವೆಯ್ಟ್ ಚೆನ್ನಾಗ್ ಬರುತ್ತೆ ಇದು. ಅಲ್ಲಿ ಹಾಕಿದೀಯಾ? ಹಲ್ಲು ಅಂದ್ರೆ ಇದು 1 ವರ್ಷ ಆಗಿರೋ ಮರಿಗಳೇ ಸರ್. 1 ವರ್ಷ ಗ್ಯಾರಂಟಿನಾ? ಹ್ಮ್ ಯಾಕಂದ್ರೆ ಹಲ್ಲು ಗೊತ್ತಿಲ್ಲ, ಬಟ್ ನಾನ್ ನೋಡಿಲ್ಲ. ನೋಡಿಲ್ಲ ನೀವು, 1 ವರ್ಷ ಬಟ್ 1 ಇಯರ್ ಕಂಪ್ಲೀಟೆಡ್ ಮರಿ ಇದೆ. ಹ್ಮ್ ನೋಡಿ ಇವಾಗ ಮೇಕೆಯಲ್ಲಿ ಏನಂದ್ರೆ, ಏನಕ್ಕೆ ಕೇಳ್ದೆ ಅಂದ್ರೆ ನಾನು, ಮೇಕೆ ಓತು ಹ್ಮ್ ಇದರಲ್ಲಿ ಬಂದ್ಬಿಟ್ಟು 2 teeth ಆಗಿರ್ಬೇಕು, ಮತ್ತೆ 1 ಇಯರ್ ಕಂಪ್ಲೀಟೆಡ್ ಇರ್ಬೇಕು. ಹ್ಮ್ ಹ್ಮ್ ದಟ್ ಇಸ್ ಕಂಪಲ್ಸರಿ, ಹ್ಮ್ ಬಟ್ ನಾಟ್ ಇನ್ ಶಿಪ್. ಓಕೆ. ಕುರಿ ಬಂದ್ಬಿಟ್ಟು ಹ್ಮ್ ನಿಮ್ಗೆ 6 ತಿಂಗಳ ಮರಿ, 1 ವರ್ಷದ ಮರಿ ತರ ಇದ್ರೆ ಹ್ಮ್ ಅದು ಬಕ್ರೀದ್ಗೆ ಯೂಸ್ ಆಗುತ್ತೆ. ಹ್ಮ್ ಬಟ್ ನಾಟ್ ಇನ್ ಗೋಟ್ಸ್ ಗೆ 2 teeth ಮತ್ತೆ 1 ಇಯರ್ ಕಂಪ್ಲೀಟೆಡ್ ಇರ್ಬೇಕು. ಹ್ಮ್ ಅದು ಗ್ಯಾರಂಟಿ ಇರ್ಬೇಕು. ಅದಕ್ಕೆ ನಾನು ಕೇಳ್ದೆ, ಯಾಕಂದ್ರೆ ತುಂಬಾ ಸಣ್ಣ ಕಾಣಿಸ್ತಿದೆ ಮರಿಗಳು. ಹಾ ಸರ್, ಅದ್ ಬೋಯರ್ ಬರೋದೇ ನಿಮ್ಗೆ ಅದು. ಇದು ನೋಡಿ ಮರಿ ತೂಕ ಇದೆ, ಬಟ್ ಅದು ಕುಳ್ಳನೇ ಬರುತ್ತೆ ಸರ್. ಅದು ವೆರಿ ಶಾರ್ಟ್ ಹೈಟ್ ಇದೆ, ಬಟ್ ವೇಟ್ ಅಲ್ಲಿ ಬರುತ್ತೆ ಅಂತ weight ಹೇಳ್ತಿದ್ದೀರಾ. ಬರುತ್ತೆ. ಏನ್ ಆವರೇಜ್ ವೇಟ್ ಬರ್ಬೋದು? ಸರ್ ಇದು ಅವರೇಜ್ ಅಂತ ಅಂದ್ರೆ ಒಂದ್ ಅರೌಂಡ್ 30-35 kg ಆತರ 30 to 35 kg ಲೈವ್ ವೇಟ್ ಬಂದ್ಬಿಡುತ್ತೆ. ಹ್ಮ್ ಅದೇ ಬಜೆಟ್ ಅಲ್ಲಿ ಸಿಗದಂತ ಮರಿಗಳು ಇವೆಲ್ಲ. ಹ್ಮ್ ಈ ಕಡೆ ಮೇಕೆಗಳು ಎಲ್ಲ ಬಜೆಟ್ ಅಲ್ಲಿ ಇದೆ, ಅಮೀನ್ಗಡ್ ಮರಿಗಳು ಬಜೆಟ್ ಅಲ್ಲಿ ಇದೆ. ಹ್ಮ್ ಇಲ್ಲಿ ಒಂದ್ ಬ್ಯಾಚ್ ಇದೆ ಅಲ್ವಾ? ಸರಿ, ಇದನ್ನು ಅಂದ್ರೆ ಕಡಿಮೆ ವೆಯ್ಟ್ ಇರೋಂತದ್ದೇ. ಓಕೆ, ಲೆಸ್ ವೇಟ್. ಹ್ಮ್ ಓಕೆ, ನೀವು ಇದು ಸೆಗ್ರಿಗೇಟ್ ಮಾಡ್ಬಿಟ್ಟಿದ್ದೀರಾ. ಹಾ ಹೌದು 1 ಇಯರ್ ಬ್ಯಾಕ್ ಒಂದ್ ದೊಡ್ಡ ಬ್ಯಾಚ್ ತಗೊಂಡ್ ಬಂದಿದ್ರ ಅಮೀನ್ಗಳು. ಹೌದೌದು. ಅದ್ರಲ್ಲಿ ವೇಟ್ ಗೇನ್ ಮಾಡಿರೋದಂತ ಮರಿಗಳೆಲ್ಲ ಅಲ್ಲಿದಾವೆ. ಹ್ಮ್ ಲೆಸ್ ವೇಟ್ ಹಿಡಿದಿರೋದ್ ಮರಿಗಳು ಎಲ್ಲ ಇಲ್ಲಿದೆ. ಹ್ಮ್ ಇದೆಲ್ಲ ಬಜೆಟ್ ಅಲ್ಲಿ ಸಿಗ್ಬಿಡುತ್ತೆ. ಕಮ್ಮಿ ಸಿಗತ್ತೆ ಸರ್. ಓಕೆ, ನಿಮ್ ಹತ್ರ ಕೆಜಿ ಲೆಕ್ಕ ಅಲ್ಲೂ ಮರಿಗಳು ಸಿಗುತ್ತಾ? ಸರ್ ಕೆಜಿ ಲೆಕ್ಕದಲ್ಲಿ ಸಿಗತ್ತೆ. ಅಂದ್ರೆ ಯೂಶುವಲ್ ಆಗಿ ನಾವು ವ್ಯಾಕ್ಸಿನೇಟೆಡ್ ಮರಿಗಳನ್ನ ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ. Okay. ಅಮೀನ್ಗಡ ಎಲ್ಲಾನು ನಾವು ಲಾಸ್ಟ್ ಟೈಮ್ ಇಂದನು 650 ರುಪೀಸ್ಗೆ ಕೊಡ್ತಾ ಅದ್ ಇರೋದು. ಸಾಕತ್ ಕ್ವಾಲಿಟಿ. ಸಾಕು ಅಂತ ಮರಿಗಳು ಸರ್. ನಾನ್ ಬಕ್ರೀದ್ಗೆ ಕೇಳ್ತಿರೋದು. ಬಕ್ರೀದ್ಗೆ ತೂಕದ ಫೆಸಿಲಿಟಿ ಅಂತ ಏನು ನಾವು ಅಂತ ಅನ್ಕೊಂಡಿಲ್ಲ ಸರ್. ಪೀಸ್ ಲೆಕ್ಕನೇ ಕೊಡ್ತಾ ಕೊಡೋದು. ಇದ್ದೀರಾ. ಹ್ಮ್. ನೋಡಿ ಬೈ 600-650 ಸಣ್ಣ ಮರಿಗಳು ಕೊಡೋದು ಏನಕ್ಕೆ ಅಂದ್ರೆ, ಹ್ಮ್. ವ್ಯಾಕ್ಸಿನೇಟೆಡ್ ಮರಿ ಇರುತ್ತೆ. ಅದ್ ಸಾಕಾದ್ಮೇಲೆ ನಿಮ್ಗೂ ಗೊತ್ತಾಗುತ್ತೆ ಯಾವ ತರ ಕ್ಯಾಲ್ಕುಲೇಷನ್ ರೇಷಿಯೋ ಇರುತ್ತೆ ಅಂತ. ನಾರ್ಮಲಿ ಸಣ್ಣ ಮರಿ, ಕ್ವಾಲಿಟಿ ಮರಿ, ವ್ಯಾಕ್ಸಿನೇಟೆಡ್ ಮರಿ ನಾರ್ಮಲಿ ಕೆಜಿ ಲೆಕ್ಕ ಅಲ್ಲಿ ಅಂದ್ರೆ ಅದೇ ರೇಟ್ಗೆ ಹೋಗೋದು. ನಾನ್ ಏನಕ್ಕೆ ಕೇಳಿದೆ ಅಂದ್ರೆ, ಕೆಜಿ ಲೆಕ್ಕ ಪ್ರೈಸ್ ಹ್ಮ್ ಬಕ್ರೀದ್ಗೆ ಎಲ್ಲಾ ಕಡೆ ಕೆಜಿ ಲೆಕ್ಕ ಅಲ್ಲೂ ಮರಿಗಳು ಸಿಗ್ತಿದೆ, ತಲೆ ಲೆಕ್ಕ ಅಲ್ಲೂ ಮರಿಗಳು ಸಿಗ್ತಿದೆ. ಹ್ಮ್. ನಿಮ್ ಹತ್ರ ಕೆಜಿ ಲೆಕ್ಕ ಅಲ್ಲಿ ಮರಿಗಳು ಸಿಗ್ತಿದ್ಯಾ ಬಕ್ರೀದ್ಗೆ ಮೇನ್ಲಿ? ಸರ್ ಕೆಜಿ ಲೆಕ್ಕ ಅಂತ ಅಂದ್ರೆ ಆಕ್ಚುಲಿ ಈಗ ಫಾರ್ಮಿಂಗ್ ನಾನು ಈ ಫಾರ್ಮ್ ಮೇಂಟೈನ್ ಮಾಡ್ತಿರೋದ್ರಿಂದ ಅದನ್ನೆಲ್ಲ ಎತ್ತಿ ಹಾಕಿ ವೆಯ್ಟ್ ಮಾಡಿ ಅದೆಲ್ಲ ಮಾಡೋದು ನನ್ಗೆ ತುಂಬಾ ಕಷ್ಟ ಆಗತ್ತೆ. ಸೊ ಹಾಗಾಗಿ ನಾವು Piece ಅವರೇಜ್ ಲೆಕ್ಕನೇ ಮಾಡ್ತೀವಿ. ನಾವು ಪೀಸ್ ಲೆಕ್ಕ ಮಾರ್ಬಿಟ್ಟು ಕೊಟ್ಬಿಡ್ತೀವಿ ಅಷ್ಟೇ. ನಮ್ಗೆ ಒಂದು ಪರ್ಟಿಕ್ಯುಲರ್ ಇದು ವೆಯ್ಟ್ ಇದೆ ಅಂತ ನನಗೆ ಗೊತ್ತಿರತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಹೇಳ್ತೀವಿ ಅಷ್ಟೇ. ವುಮೆನ್ ಎಲ್ಲ ಮಾಡ್ತಾವ್ರೆ ಅವರು ಫಾರ್ಮಿಂಗ್ ಸೆಟಪ್. ಕೆಜಿ ಲೆಕ್ಕ ಅಲ್ಲಿ ಮರಿಗಳಿಗೆ ತೂಕ ಮಾಡಿ ಸೇಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ದಟ್ ಈಸ್ ದಿ ರೀಸನ್ ಬಿಹೈಂಡ್ ಇಟ್. ಕೆಜಿ ಲೆಕ್ಕ ಅಲ್ಲಿ ಇವ್ರ ಹತ್ರ ಮರಿಗಳು ಸಿಗ್ತಿಲ್ಲ. ತಲೆ ಲೆಕ್ಕ ಅಲ್ಲಿ ಸಿಗುತ್ತೆ. ಬಟ್ ಒನ್ ಅಶ್ಯೂರೆನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ರೀಸನಬಲ್ ಇರುತ್ತೆ ಪ್ರೈಸಸ್. ರೀಸನಬಲ್ ಇರುತ್ತೆ ಸರ್. ಮತ್ತೆ ಇನ್ನೊಂದು ವೇಯಿಂಗ್ಗೆ ಯಾಕೆ ನಾವು ಕೊಡೋದಿಲ್ಲ ಅಂತ ಅಂದ್ರೆ, ಯೂಶುವಲ್ ಆಗಿ ಅನಿಮಲ್ ನ ನಾವು ಎತ್ತೋದು, ಅದನ್ನ ತೂಕ ಮಾಡೋದು, ಈ ತರ ಎಲ್ಲ ಮಾಡಿ ಮರಿಗಳಿಗೆ ತುಂಬಾ ಸ್ಟ್ರೈನ್ ಆಗತ್ತೆ. ನಾವು ಏನ್ ಮೇಯಿಸಿರ್ತೀವೋ ವೆಯ್ಟ್ ಅನ್ನು ರಿಡಕ್ಷನ್ ಆಗತ್ತೆ. ಈ ಟೈಮ್ ಅಲ್ಲಿ ನಾವು ಯೂಶುವಲ್ ಆಗಿ ಪೀಸ್ ಲೆಕ್ಕನೇ ಕೊಡುವಂತದ್ದು. ಓಕೆ ಭವ್ಯ ಅವ್ರೆ, ಬನ್ನಿ ಆ ಕಡೆ ಇರೋದ್ ಮರಿಗಳು ತೋರ್ಸೋಣ. ಹೇಳಿ ಭವ್ಯ ಅವ್ರೆ. ಸರ್ ಇದೆಲ್ಲ ನಮ್ಮಲ್ಲೇ ಬ್ರೀಡಿಂಗ್ ಆಗಿರೋ ಬೀಟಲ್ ಮರಿಗಳಿದು. ಓಕೆ, ಇಲ್ಲೇ ಬ್ರೀಡಿಂಗ್ ಆಗಿ ಇಲ್ಲೇ ಹುಟ್ಟಿರೋದ್ ಮರಿಗಳು. ಫಸ್ಟ್ ನಾವು ಪಂಜಾಬ್ ಅಮೃತ್ಸರದಿಂದ ಈ ಬೀಟಲ್ಸ್ ಗಳನ್ನ ತಗೊಂಡ್ ಬಂದು ಇಲ್ಲಿ ನಮ್ ಫಾರ್ಮ್ ಗೆ ಸೆಟ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಸೆಟ್ ಮಾಡ್ಕೊಳ್ಳೋದು ಅಷ್ಟೊತ್ತಿಗೆ ನಮ್ಗೆ 50% ಮೊಟಾಲಿಟಿ ಬಂದಿತ್ತು. ಸೊ ಉಳಿದಿರೋ ಅಂತ ಮರಿಗಳನ್ನ ನಾವಿಲ್ಲೇ ಬ್ರೀಡ್ ಮಾಡಿಸ್ಕೊಂಡಿದೀವಿ. ಸೊ ಈ ಮರಿಗಳೆಲ್ಲ ಈ ತರ ಕ್ವಾಲಿಟಿ ಬಂದಿದೆ. ಓಕೆ, ನೋಡ್ರಿ ಈ ಫೀಮೇಲ್ಸ್ ಈ ಮರಿಗಳು ಕ್ವಾಲಿಟಿ ವೈಸ್ ಚೆನ್ನಾಗ್ ಬಂದಿದೆ. ನೋಡಿ ಪಂಜಾಬ್ ಅದರ್ ಸ್ಟೇಟ್ಸ್ ಇಂದ ಎಲ್ಲ ನೀವು ಮರಿಗಳು ತಗೊಂಡ್ ಬಂದಿ ಇಲ್ಲಿ ಸಾಕಷ್ಟರಲ್ಲಿ ಸ್ವಲ್ಪ ಆದ್ರೂ ಮೊಟಾಲಿಟಿ ಆಗುತ್ತೆ. ಅದು ಸ್ವಲ್ಪ 50% ಮೇಲೆ ಆಗ್ಬಿಡತ್ತೆ ಸರ್. ಎಷ್ಟೇ ಅವರು, ಯಾಕಂದ್ರೆ ಟ್ರಾವೆಲ್ ತುಂಬಾ ಆಗತ್ತೆ. ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ. ಟ್ರಾವೆಲ್ ಆಗುತ್ತೆ. ಏನು HS ಎಲ್ಲ ಎಫೆಕ್ಟ್ ಆಗುತ್ತೆ ಸರ್. ಬ್ರೀತಿಂಗ್ ಪ್ರಾಬ್ಲಮ್ ಆಗೇನೆ ಈ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ತುಂಬಾ ಮೊಟಾಲಿಟಿ ಆಗ್ಬಿಡತ್ತೆ. ಸೊ ಒಂದ್ಸಲ ಸೆಟ್ 50% ಆಗಿದೆ ಸರ್ ಬೀಟಲ್ ಅಲ್ಲಿ. ಅದಾದ್ಮೇಲೆ ಸೆಟ್ ಆಗಿರುವಂತ ಮರಿಗಳು ನಮ್ಮ
ಬೆಂಗಳೂರು ವಾತಾವರಣಕ್ಕೆ ಸೆಟ್ ಆದ್ಮೇಲೆ ನೀವ್ ಯಾರ್ ಬೇಕಾದ್ರೂ ತಗೋಬಹುದು, ವ್ಯಾಕ್ಸಿನೇಷನ್ಸ್ ಎಲ್ಲ ಆಗಿರುವಂತ ಮರಿಗಳು. ಅವಾಗ ಏನು ಪ್ರಾಬ್ಲಮ್ ಏನು ಆಗಲ್ಲ. ಪ್ರಾಬ್ಲಮ್ ಆಗೋದಿಲ್ಲ ಸರ್. ಓಕೆ, ಒಂದ್ ಸೆಕೆಂಡ್. ಭವ್ಯ ಅವರೇ, ನೆಕ್ಸ್ಟ್ ಅಲ್ಲಿ ಒಂದ್ ದೊಡ್ಡ ಸೈಜ್ ಅಲ್ಲಿ ಓತು ಇದೆ ನಿಮ್ ಹತ್ರ. ಇದನ್ನು ಬೀಟಲ್ಲೇ ಹೌದು ಕಸ್ಸಿ ತರ ಕಾಣಿಸಿದೆ, ಕಸ್ಸಿನೇ ಅಲ್ವಾ? ಹೌದು ಸರ್. ಓಕೆ, ಸ್ವಲ್ಪ ಎತ್ತಿ ಮೇಲೆ ನೋಡಿ ಬೈ, ಈ ಮರಿಗಳು ಹೈಟ್ ನೋಡಿ, ಆ ಮರಿದು ಇಲ್ಲಿ ನಿಮ್ಗೆ ಕಾಣಿಸಲ್ಲ ಶೆಡ್ ಒಳಗಡೆ. ಔಟ್ ಸೈಡ್ ತಗೋಬಿಟ್ಟು ಒಂದ್ ರೀಲ್ ಮಾಡೋಣ. ಈ مریض ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಏನ್ ಬರ್ಬೋದು ಭವ್ಯ ಅವರೇ? ಸರ್ ಇದು 100+. 100+. ಯಾವಾಗ ಸ್ಕೇಲ್ ಮಾಡಿದ್ರಿ? ನಾವು ಮಾಡಿದ್ವಿ ಸರ್, ಆಲ್ಮೋಸ್ಟ್ ನಾವು 2-3 ಮಂತ್ ಬ್ಯಾಕ್ ಮಾಡಿದ್ದು. ಅವಾಗ 95+ ಇತ್ತು. ಅವಾಗ 95+ ಇತ್ತು 2-3 ಮಂತ್ಸ್ ಬ್ಯಾಕ್. ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಿದ್ರ. ಓಕೆ, ಇದು ಒಂದ್ ಮರಿದು ಪ್ರೈಸ್ ಹೇಳಿ ಸರ್. ಇದು ಒಂದ್ ಮರಿದಂತಂದ್ರೆ 80,000 ಆ ತರ ಬಂದ್ರೆ ಕೊಡ್ತೀವಿ. ಓಕೆ, 80,000 ರುಪೀಸ್ ಹೇಳ್ತಿದ್ರ. ನೆಗೋಷಿಯಬಲ್ ಆಗುತ್ತಾ ಅದರಲ್ಲಿ? ಹೆಂಗೆ ಸರ್? ನೆಗೋಷಿಯಬಲ್ ಅಂದ್ರೆ 80,000 ಫೈನಲ್ ಪ್ರೈಸ್. ಫೈನಲ್ ಪ್ರೈಸ್ 80,000 ಗೆ ಕೈ ಬಿಡ್ತೀರಾ? ಓಕೆ, ಬೀಟಲ್ ಮರಿ ನೋಡ್ಕೋಬಹುದು ಬೈ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಅಷ್ಟೇ ಇಲ್ಲ, ಇಲ್ಲಿ ಅವ್ರದ್ದು ಬ್ರೀಡಿಂಗ್ ಸೆಟಪ್ ಫೀಮೇಲ್ಸ್, ಬಂಡೂರು, ನಾಟಿ, ನಾರಿ ಸುವರ್ಣ, ಡಾರ್ಪರ್ ಎಲ್ಲ ಮಿಕ್ಸ್ ಇದಾವೆ ಅಲ್ವಾ ಇದ್ರಲ್ಲಿ? ಡಾರ್ಪರ್, ನಾರಿ ಸುವರ್ಣ ಎಲ್ಲ ಇದೆ ನೋಡಿ. ಡಾರ್ಪರ್ ಮರಿಗಳಿದು. ಓಕೆ, ಡಾರ್ಪರ್ ಮರಿ ಎಷ್ಟ್ ತಿಂಗಳು ಮರಿ ಭವ್ಯ ಅವರೇ ಇದು? ಸರ್ ಇದನ್ನ 1.5 ಮಂತ್ ಆಗಿಲ್ಲ. 1.5 ಮಂತ್ ಇನ್ನೂ ಆಗಿಲ್ಲ. ಫೀಮೇಲ್ ಕಿಡ್ ಅಲ್ವಾ? ಹಾ ಸರ್, ಫೀಮೇಲ್ ಇದೆ. ಓಕೆ, ಫೀಮೇಲ್ ಕಿಡ್. ಸೊ ಇವೆಲ್ಲ ನೀವು ಡಾರ್ಪರ್ ಮರಿಗಳು ಸೇಲ್ಗೆ ಅವೈಲೇಬಲ್ ಮಾಡ್ತೀರಾ? ಸಣ್ಣ ಮರಿ? ಹಾ ಸರ್, ಡಾರ್ಪರ್, ನಾರಿ ಸುವರ್ಣ, ಅಮೀನ್ಗಡ, ಎಳಗ, ಡೆಕ್ಕನಿ ಎಲ್ಲಾ ಮರಿಗಳನ್ನ ನಾವು ಕೊಡ್ತೀವಿ ಸರ್. ಎಲ್ಲಾ ಮರಿಗಳು ಸೇಲ್ಗೆ ಅವೈಲೇಬಲ್ ಆಗುತ್ತೆ. ಎಷ್ಟ್ ತಿಂಗಳು ಮರಿ ಕೊಡ್ತೀರಾ ಮಿನಿಮಮ್? ಸರ್ ನಾವ್ ಯೂಶುವಲ್ ಆಗಿ 4.5 ಮಂತ್ ಇಂದ 5 ಮಂತ್ ಇರೋಂತ ಮರಿ ಕೊಡ್ತೀವಿ. ಓಕೆ, ಕಂಪ್ಲೀಟ್ ಸೆಟ್ ಆಗಿ ಮೇವ್ ತಿಂದಿ ಸರ್ವೈವ್ ಮಾಡೋ ತರ ಮರಿ ಕೊಡ್ತೀರಾ ನೀವು? ಹೌದು ತುಂಬಾ ಸಣ್ಣ ಮರಿ ಕೊಡಕ್ ಹೋಗಲ್ಲ ಯಾರಿಗೂ. ಬಟ್ ಕೆಲವೊಬ್ಬೊಬ್ರು ಏನ್ ಮಾಡ್ತಾರೆ, ಈ ಡಾರ್ಪರ್ ಮರಿಗಳು, ನಾರಿ ಸುವರ್ಣ ಎಲ್ಲ ನಾವೇ ಸಾಕೋತೀವಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ 2.5 ಮಂತ್ ಮರಿಗಳು ತಗೊಂಡೋಗಿದ್ದಾರೆ. ನಾವೆಲ್ಲ ಮಿಲ್ಕ್ ಫೀಡಿಂಗ್ ಮಾಡ್ಕೋತೀವಿ ಅಂತ. ಹೌದಾ? ಒಂದೇ ಒಂದ್ ಅಮೀನ್ಗಡ್ ಮರಿ ಇದೆ ಅಲ್ವಾ ಮಧ್ಯದಲ್ಲಿ? ಹಾ ಸರ್. ಎಷ್ಟ್ ದಿವಸ ಮರಿ ಇದು? ಸರ್ ಇದೆಲ್ಲ ಒಂದು 2.5 ಮಂತ್ ಇದೆ. ಇಲ್ಲ, ಮಧ್ಯದಲ್ಲಿ ಒಂದ್ ಸಣ್ಣ ಮರಿ ಇದೆ ಅಲ್ವಾ? ಯಾವ್ದಿಲ್ಲ ಇದಾ? ಸರ್ ಇದೆಲ್ಲ 1 ಮಂತ್ ಒಳಗಡೆ ಇರೋದು ಸರ್. ಓಕೆ, ಒಂದ್ ಸಮ್ವೇರ್ ಅರೌಂಡ್ 10-15 ಡೇಸ್ ಅನ್ಸುತ್ತೆ ಅಲ್ವಾ? ಅಮೀನ್ಗಡ್ ಮರಿ ತಾನೇ ಅದು? ಹೌದು ಸರ್. ಓಕೆ, ನೋಡ್ಕೊಳ್ಳಿ. ಓಟ್ ಟೈಮ್ ಜಾಸ್ತಿ ಇತ್ತು ಅಲ್ವಾ ಕೌಂಟ್ ನಿಮ್ ಹತ್ರ ಫೀಮೇಲ್ಸ್? ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲ ಸರ್, ಈ ಸೆಕ್ಷನ್ ಇದೆ. ಇಲ್ಲೂ ಫೀಮೇಲ್ಸ್ ಇದಾವ? ಓಕೆ, ಇದ್ರಲ್ಲಿ ಯಾವ ಬ್ರೀಡ್ ಫೀಮೇಲ್ಸ್ ಇದೆ? ಇದ್ರಲ್ಲಿ ನಾರಿ ಸುವರ್ಣ ಮತ್ತೆ ಅಮೀನ್ಗಡ. ನಾರಿ ಸುವರ್ಣ ಮತ್ತೆ ಅಮೀನ್ಗಡ್ ಫೀಮೇಲ್ಸ್ ಮತ್ತೆ ಡಾರ್ಪರ್ ಇದಾವೆ. ಓಕೆ, ನೋಡ್ತಿದೀನಿ ಆ ಕಡೆ ಸಿಂಧನೂರ್ ಮರಿನೂ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಿರಾ ಅನ್ಸುತ್ತೆ ನೀವು. ಹೋದ್ ವರ್ಷ ನಿಮ್ ಹತ್ರ ಸಿಂಧನೂರ್ ಮರಿ ಇದ್ದಿಲ್ಲ? ಹೋದ್ ವರ್ಷ ಇರ್ಲಿಲ್ಲ ಸರ್, ಬಟ್ ನಾವು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಬ್ಯಾಚ್ ಅಲ್ಲಿ ನಾವು ಸಿಂಧನೂರ್ ಮರಿ ಹಾಕಿದ್ವಿ. ಅಂದ್ರೆ ಈ ಸಲ ಬಕ್ರೀದು ಕೆಲವೊಬ್ಬೊಬ್ರು ಸಿಂಧನೂರ್ ಮರಿನ ಇಷ್ಟ ಪಡ್ತಾರೆ. ಸೊ ಹಾಗಾಗಿ ಅದು 1 ವರ್ಷ ಪೂರ್ತಿ ಮೇಯಿಸಿರೋಂತದ್ದು. ಅದನ್ನು ನಾವು ಬಕ್ರೀದ್ಗೆ ಸೇಲಿರೋದು. ಓಕೆ, ಬಕ್ರೀದ್ಗೆ ಅಂತ ಇದು ಮತ್ತೆ ಸಾಕಿದಿರಾ ಸಿಂಧನೂರ್ ಮರಿ? ಪ್ರೀವಿಯಸ್ಲಿ ಮಾಡ್ತಾ ಇದ್ವಿ, ಬಟ್ ಲಾಸ್ಟ್ ಇಯರ್ ಮಾಡಿಲ್ಲ ಸಿಂಧನೂರಲ್ಲಿ ಫ್ಯಾಟ್ನಿಂಗ್. ಓಕೆ, ಬನ್ನಿ ಆ ಕಡೆಯಿಂದ ತೋರ್ಸೋಣ. ನೋಡಿ ಈ ತರ ಸೆಟಪ್ ಮಾಡ್ಕೊಂಡ್ರೆ ವೆರಿ ಈಸಿ ಟು ಮೇಂಟೈನ್. ಆರಾಮಾಗಿ ಫೀಡ್ ಹಾಕೋಬಹುದು. ಕ್ಲೀನಿಂಗ್ ಜಾಸ್ತಿ ಕಷ್ಟ ಇರಲ್ಲ. ಈ ಬ್ಯಾಚ್ ಅಲ್ಲಿ ಎಷ್ಟಿದಾವೆ ಮರಿಗಳು ಟೋಟಲ್? ಈ ಬ್ಯಾಚ್ ಅಲ್ಲಿ ಒಟ್ಟು 80 ಇದೆ. 80 ಇದೆ. ಸಿಂಧನೂರ್ ಅಮೀನ್ಗಡ್ ಎಲ್ಲ ಮಿಕ್ಸ್ ಇದಾವೆ. ಓಕೆ, ಈ ಕಡೆ ಎಲ್ಲಾ ನೋಡ್ತಿರೋದ್ ಸಿಂಧನೂರ್ ಮರಿ ಬೈ. ಇವೆಲ್ಲ 1 ಇಯರ್ ಕಂಪ್ಲೀಟೆಡ್ ಮರಿನಾ? 1 ಇಯರ್ ಇಂದ ಸಾಕಿರೋದು ಸರ್. 1 ಇಯರ್ ಇಂದ ಸಾಕಿದ್ರ? ಏನ್ ಬಾಡಿ ವೇಟ್ ಇಂದ ಏನ್ ಬಾಡಿ ವೇಟ್ ಸಿಗುತ್ತೆ ಸರ್? ಈ ಲಾಟ್ ಅಲ್ಲಿ ನಿಮ್ಗೆ 50 ಇಂದ ಹಿಡಿದು 65 kg ವರೆಗೂ ಇದೆ. 50 kg ಇಂದ ಸ್ಟಾರ್ಟ್ 65 kg ವರೆಗೂ ಇದೆ. ಓಕೆ, ಇದ್ ವೇಟ್ ಎಲ್ಲ ಬರುತ್ತಾ ಎಕ್ಸಾಕ್ಟ್? ಸ್ಕೇಲ್ ಮಾಡಿರೋದ್ ವೇಟ್ ಏನಾ ಸರ್? ಇದೆಲ್ಲ ನಾವು ಡಿವಾರ್ಮಿಂಗ್ ಮಾಡ್ಬೇಕಾದ್ರೆ ವೇಯ್ ಮಾಡಿರ್ತೀವಿ. ಡಿವಾರ್ಮಿಂಗ್ ಮಾಡ್ಬೇಕಾದ್ರೆ ವೇಯ್ ಮಾಡೇನೆ ನಾವು ಓಕೆ, ಅದ್ ನೋಟ್ ಮಾಡಿದ್ರ ಅದೇ ವೇಟ್ ಹೇಳ್ತಿದ್ರ? ನೋಡಿ ಬೈ, ನಾನ್ ಒಂದ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಎಲ್ಲರಿಗೆ. ಏನಂದ್ರೆ ಸ್ವಲ್ಪ ಮರಿಗಳು ಬಂದ್ಬಿಟ್ಟು ನೋಡಕ್ಕೆ ವೇಟ್ ಕಾಣಿಸಲ್ಲ, ಬಟ್ ತೂಕದಲ್ಲಿ ಬರುತ್ತೆ. ಸ್ವಲ್ಪ ಮರಿಗಳು ಬಂದ್ಬಿಟ್ಟು ಹೆವಿ ಬರುತ್ತೆ, ತೂಕದಲ್ಲಿ ಬರಲ್ಲ. ಸೊ ಆತರ ಇರುತ್ತೆ ಮರಿಗಳದು. ಇದ್ ನೋಡ್ಕೋಬಹುದು, ಎಲ್ಲ ಹೆವಿ ವೇಟೆಡ್ 50 kg ಅಂಡ್ ಅಬೌವ್ ಮರಿಗಳು ಅಂತ ಹೇಳ್ತಾವ್ರೆ. ಸಿಂಧನೂರ್ ಮರಿ ನಾರ್ಮಲಿ ನೋಡಿ 40-45 ಡೇಸ್ 50 ಡೇಸ್ ಫ್ಯಾಟ್ನಿಂಗ್ ಮಾಡ್ತಾರೆ. ಬಟ್ ಇವರು 1 ಇಯರ್ ಕಂಪ್ಲೀಟ್ ಆಗಿ ಸಾಕವ್ರೆ ಸಿಂಧನೂರ್ ಮರಿ. ಯಾಕಂದ್ರೆ ಬಕ್ರೀದ್ಗೆ ಅಂತ ಜನ ಕೇಳ್ತಾರೆ ಅಂತ. ಸಿಂಧನೂರ್ ಮರಿ ಎಲ್ಲಾ ಕಡೆ ಕೆಜಿ ಲೆಕ್ಕಲ್ಲಿ ಪ್ರೈಸ್ ನಡೀತಿದೆ. ನಿಮ್ ಹತ್ರ ಯಾವ ತರ ಇರುತ್ತೆ? ಸಿಂಧನೂರನು ಪೀಸ್ ಲೆಕ್ಕ ಅಲ್ಲೇ ಕೊಡ್ತೀರಾ? ಓಕೆ, ಸೊ ಇಲ್ಲಿ ನಾನ್ ಏನ್ ನೋಡ್ತಿದ್ದೀನಿ ಅಂದ್ರೆ ನಿಮ್ ಫಾರ್ಮ್ ಅಲ್ಲಿ 3 ಕ್ಯಾಟಗರೀಸ್ ಆಫ್ ಶಿಪ್ಸ್ ಇದಾವೆ. ನಿಮ್ ಹಿಂದೆ ಆ ಕಡೆ ತೋರಿಸಿದ ಶೆಡ್ ಎಲ್ಲ ಕಂಪ್ಲೀಟ್ ಹೆವಿ ವೇಟೆಡ್ ಮರಿಗಳು.
ಅದ್ ಬಿಟ್ರೆ ನಾವು ಅಲ್ಲಿ ನೋಡ್ಕೊಂಡ್ ಬಂದಿದ್ದೆಲ್ಲ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಬರೋದು ಹ್ಮ್ ಸ್ವಲ್ಪ ಲೋ ವೇಟ್ ಸಮ್ವೇರ್ ಅರೌಂಡ್ 30-35 ಕೆಜಿ 40-45 ಕೆಜಿ ವೇಟ್ ಮರಿಗಳು. ಹ್ಮ್ ಈ ಕಡೆ ಮತ್ತೆ ಅಗೇನ್ ಸ್ವಲ್ಪ ಮಿಡ್ ರೇಂಜ್ ಮರಿಗಳು ಹಾ ಸರ್ 50 ಅಂಡ್ ಅಬೌವ್. ಹ್ಮ್ ಅಲ್ಲಿ ನಿಮ್ಮ ಹತ್ರ 70 ಪ್ಲಸ್ ಇದೆ ಅಂದ್ರಿ ಹಾ, ನೀವು. ಹೌದು ಸರ್. ಇಲ್ಲಿ 70 ಪ್ಲಸ್ ಯಾವ್ದು ಇಲ್ಲ. ಇಲ್ಲಿ 70+ ಇಲ್ಲ. ಒಂದ್ ಆವರೇಜ್ ಅಂತ ಅಂದ್ರೆ ನಮ್ಗೆ ಒಂದು 60 kg ಬರ್ಬೋದು ಸರ್. ಅಂದ್ರೆ 50 ಇಂದನೂ ಬರುತ್ತೆ, 60ನೂ ಇದೆ ಇದ್ರಲ್ಲಿ. 50, 60, 55 ಎಲ್ಲ ಮಿಕ್ಸ್ ಇದಾವೆ. ಇದೆ ಸರ್. ಏನ್ ಅಲ್ಲಿ ನಮ್ಗೆ ಕಟ್ ಹಾಕೋದಕ್ಕೆ 110 ಅನಿಮಲ್ಸ್ ಅಷ್ಟೇ ಇರೋದು. ಬಟ್ ಇದೇನ್ ಈ ಲಾಟ್ ನೋಡ್ತಾ ಇದ್ದೀರಲ್ಲ, ಈ ಮರಿಗಳು ತುಂಬಾ ಗಟ್ಟಿ ಇದೆ ಮತ್ತೆ ತೂಕ ಇದೆ ಮರಿಗಳು. ಬಟ್ ನಮ್ಗೆ ಕಟ್ ಹಾಕೋ ಫೆಸಿಲಿಟಿ ಇಲ್ದಿರೋದ್ರಿಂದ ಫ್ರೀ ಆಗಿ ಬಿಟ್ಟಿದೀವಿ ಅಷ್ಟೇನೆ. ಓಕೆ, ಇಲ್ಲಿ ಫ್ರೀ ಆಗಿ ಬಿಟ್ಟಿದ್ದೀರಾ. ಅಲ್ಲಿ ಜಸ್ಟ್ 110 ಮರಿಗಳು ಕಟ್ಟಕ್ ಕೆಪಾಸಿಟಿ ಇದೆ. ಹೌದು. ಓಕೆ, ಬನ್ನಿ ಆ ಕಡೆ ಇನ್ನೊಂದ್ ಶೆಡ್ ಇದೆ ಅಲ್ವಾ, ಅದನ್ನ ಸರಿ. ತೋರಿಸ್ಕೊಳ್ಳೋಣ. ಟೋಟಲ್ ಇಲ್ಲಿ ಎಷ್ಟಿದೆ ಅಂದ್ರೆ 80 ಅಲ್ವಾ? ಇಲ್ಲಿ 80 ಇದೆ ಸರ್. 80 ಅವೈಲಬಲ್ ಇದೆ. ಆಲ್ ಆರ್ 1 year ಕಂಪ್ಲೀಟೆಡ್. ಮೇನ್ಲಿ ಬಕ್ರೀದ್ಗೆ ಅಂತ ರೆಡಿ ನೋಡಿ, ಈ ಮರಿ ಮಾಡಿರೋದಂತ ಮರಿಗಳು. ಎಲ್ಲಾನು ಇವಾಗ ನಿಮ್ಗೆ ಅಲ್ಲಿರೋ ಆ ಮರಿಗಳು ಆತರ ಕಾಣಿಸುತ್ತೆ. ಇದೆಲ್ಲ ತೂಕ ಇರೋಂತ ಮರಿಗಳೇ ಸರ್. ಇಲ್ಲ ಇಲ್ಲ, ಈ ತರ ಲಾಟ್ ಅಲ್ಲಿ ಇದ್ರೆ ಮರಿಗಳು ಕಾಣಿಸಲ್ಲ. ಹಾ, ಹೌದು, ಔಟ್ ಸೈಡ್ ತಗೊಂಡ್ ನೋಡಿದ್ರೆ ಹ್ಮ್. ಮರಿ ಕ್ವಾಲಿಟಿ ಗೊತ್ತಾಗುತ್ತೆ. ಹ್ಮ್. ಒಂದ್ ಮರಿ ಅಲ್ಲಿ ಇದೆ, ತೋರಿಸ್ಬಿಡ್ತೀನಿ. ಈ ಮರಿ ನೋಡ್ರಿ, ಕೊಂಬ್ ನೋಡಿ ಆಂಟಿನಾ ತರ ಬಂದಿದೆ. ವೆರಿ ಯೂನಿಕ್ ಕೊಂಬು. ಇದೂನು ಅಮೀನ್ಗಡೆನಾ? ಮೀನ್ಗಡೆ ಸರ್ ಇದು. ಓಕೆ, ಕೊಂಬ್ ಕ್ವಾಲಿಟಿ ನೋಡ್ರಿ, ಸಖತ್ತಾಗಿ ಬಂದಿದೆ. ಈ ಕಡೆ ಇರೋದೆಲ್ಲ ಫೀಮೇಲ್ಸ್ ಏನಾ ಭವ್ಯ ಅವ್ರ? ಹಾ ಸರ್, ಫೀಮೇಲ್ ಸೆಕ್ಷನ್ ಅದು. ಓಕೆ, ಬನ್ನಿ ತೋರಿಸ್ಕೊಳ್ಳೋಣ. ನೋಡಿ ಈ ಸೆಟಪ್ ಅಲ್ಲಿ ಕಂಪ್ಲೀಟ್ ಫೀಮೇಲ್ ಸೆಟಪ್ಸ್. ಫೀಮೇಲ್ಗೆ ಅಂತ ಒಂದ್ ಸಪರೇಟ್ ಸೆಟಪ್ ಮಾಡ್ಬಿಟ್ಟಿದೀರಾ. ಇದ್ರಲ್ಲಿ ಯಾವ ಯಾವ ಬ್ರೀಡ್ ಇದೆ ಅಂದ್ರೆ ಸರ್, ಇದ್ರಲ್ಲಿ ಅಮೀನ್ಗಡ ಎಳಗ, ಮತ್ತೆ ಡೆಕ್ಕನಿ ಇದೆ, ನಾರಿ ಸುವರ್ಣ ಇದೆ, ಮತ್ತೆ ಡಾರ್ಪರ್ ಇದೆ. ಓಕೆ, ಡಾರ್ಪರ್, ಡೆಕ್ಕನ್, ಬಂಡೂರು ಇದೆ. ಅಮೀನ್ಗಡ ಎಳಗ. ಹಾ ಸರ್. ಡೆಕ್ಕನ್ ಯಾವ ತರ ಕಂಡಿಡಿಯೋದು ಇದ್ರಲ್ಲಿ? ಸರ್, ಇದು ಬ್ಲಾಕ್. ಓಕೆ, ಕಂಪ್ಲೀಟ್ ಬ್ಲಾಕ್ ಬರುತ್ತೆ, ಅದಕ್ಕೆ ಡೆಕ್ಕನ್ ಅಂತ ಹೇಳ್ತಾರೆ. ಓಕೆ, ನೋಡ್ಕೋಬಹುದು. ಒಂದ್ ಬ್ರೀಡರ್ ಬಿಟ್ಟಿದ್ದೀರಾ ಅಲ್ಲಿ ಹಾ ಸರ್. ಡಾರ್ಪರ್ ಅಲ್ಲಿ. ಇಲ್ಲಿ ಯಾವ್ದು ಬಿಟ್ಟಿಲ್ಲ ಅಲ್ವಾ? ಇಲ್ಲ, ಬಿಟ್ಟಿಲ್ಲ. ಓಕೆ, ಇವೆಲ್ಲ ಪ್ರೆಗ್ನೆಂಟ್ ಫೀಮೇಲ್ಸ್. ಸರ್, ಪ್ರೆಗ್ನೆನ್ಸಿ ಇದೆ, ಮತ್ತೆ ಇದು ರೆಡಿ ಟು ಕ್ರಾಸ್ ಇದಾವೆ. ಸೊ ಟಗ್ರನ್ ಹಾಕಿದೀವಿ. Okay. ಎರಡೂನು ಇದೆ ಸರ್. ಸೊ ಲಾಸ್ಟ್ ಇಯರ್ ನಿಮ್ಮ ಹತ್ರ ಬ್ಲಾಕ್ ಹೆಡ್ ಅಲ್ಲಿ 2 ಡಾರ್ಪರ್ಸ್ ಅವೈಲೇಬಲ್ ಇತ್ತು ಫಾರ್ ಹಾ ಸೇಲ್. ಸರ್. ಹಾ ದಿಸ್ ಇಯರ್ ಅವೈಲೇಬಲ್ ಇದೆಯಾ ಸೇಲ್ಗೆ? ಡಾರ್ಪರ್ ಗಳಿದೆ ಸರ್, ಮರಿನೂ ಇದೆ, ಮತ್ತೆ ರೆಡಿ ಟು ಕ್ರಾಸ್ ಸಿಗತ್ತೆ ನಿಮ್ಗೆ. ಓಕೆ, ಬ್ರೀಡರ್ ಕ್ವಾಲಿಟಿನೂ ಸಿಗುತ್ತೆ, ಸಣ್ಣ ಮರಿ ಸಾಕಬೇಕಂದ್ರೇನು ಸಿಗ್ಬಿಡೋದು. ಹ್ಮ್. ಓಕೆ, ಫೀಮೇಲ್ಸ್ ಸೇಲ್ ಮಾಡ್ತೀರಾ ನೀವು, ಇಲ್ಲ ಬ್ರೀಡಿಂಗ್ ಅಂತ ಇಲ್ಲ ಇಟ್ಕೊಂಡಿದ್ದೀರಾ? ಸರ್, ಬ್ರೀಡಿಂಗ್ ಅಂತ ಇಟ್ಕೊಂಡಿದೀವಿ, ಮತ್ತೆ ಫೀಮೇಲ್ಸ್ ನು ಸೇಲ್ ಮಾಡ್ತೀವಿ. ಸೇಲು ಮಾಡ್ತೀರಾ ಹಾ, ನೀವು? ಹೌದು. ಹ್ಮ್. ಓಕೆ, ಬನ್ನಿ ಅದು ಡಾರ್ಪರ್ಸ್ ಅವೈಲೇಬಲ್ ಇರೋದು ನೋಡೋಣ. ಹ್ಮ್. ನೋಡಿ ಈ ಕಡೆ ಲಾಸ್ಟ್ ಅಂಡ್ ಫೈನಲ್ ಸೆಟಪ್. ಪರವಾಗಿಲ್ಲ, ಸಖತ್ತಾಗಿ ಬಂದಿದೆ ಈ ಮರಿ ಸೈಜ್. ಇದೆಲ್ಲ ಔಟ್ ಸೈಡ್ ತಗೊಳ್ಬಿಟ್ಟು ನೋಡ್ಬೇಕು. ಇದೇನಾಗಿದೆ ಭವ್ಯ ಅವ್ರೆ ಈ ಮರಿಗೆ? ಸರ್, ಅದಕ್ಕೆ ಈಗ ಏನಾದ್ರು ಹಲ್ಲು ಏನಾದ್ರು ಬರ್ಬೇಕಂದ್ರೆ ಅದು ಒಂದ್ ಗಟ್ಟಿ ಇದಾಗಿದೆ. ಬಟ್ ಓಕೆ, ಮೆಡಿಸಿನ್ ಅಲ್ಲಿ ಕಡಿಮೆ ಆಗ್ಬಿಡುತ್ತಲ್ವಾ ಅದು? ಹೋಗುತ್ತೆ. ಓಕೆ, ಟೋಟಲ್ ಎಷ್ಟು ಮರಿ ಇದೆ ಇಲ್ಲಿ? ಸರ್, ಇದ್ರಲ್ಲಿ 10 ಮರಿ ಇದೆ ಸರ್. 10 ಶಿಪ್ಸ್ ಆರ್ ಅವೈಲೇಬಲ್. ಹಾ ಓಕೆ, ಡಾರ್ಪರ್ ಇದಾವೆ. ಯಾವ ಜನರೇಷನ್ ಇದು? ಸರ್, ಡಾರ್ಪರ್ ಇದ್ರಲ್ಲಿ F3 ಮತ್ತೆ F4 ಜನರೇಷನ್ ಇದೆ. ಒಂದು F2 ಜನರೇಷನ್ ಇದೆ. F3, F4 ಮತ್ತೆ F2 ಇದೆ. ಹಾ. ಇದು ಲಾಸ್ಟ್ ಅಲ್ಲಿ ಇರೋದು ನಾರಿ ಸುವರ್ಣನ ಇದು? ನಾರಿ ಸುವರ್ಣ. ಓಕೆ, ನಾರಿ ಸುವರ್ಣ. ಆ ಮರಿ ಸ್ವಲ್ಪ ಹೆವಿ ವೇಟ್ ಕಾಣಿಸ್ತಿದೆ. ಹಾ. F2 ನ ಅದು? F2 ಸರ್, F2. ಓಕೆ, ಇದು F3 ಅಂಡ್ F4. ಅಲ್ಲ, ಇದು F4 ಸರ್. ಇದು F4. ಓಕೆ, ಇದು F3 ನಾ? ಓಕೆ, ಮಿಕ್ಕಿದೆಲ್ಲ ಮೀನ್ಗಡೆ ಎಳಗ ಮರಿಗಳು. ಎಳಗ ಮರಿಗಳು ಏನ್ ವೆಟ್ ಇದಾವೆ ಇಲ್ಲಿ? ಸರ್, ಇದ್ರಲ್ಲಿ ಅಂತ ಅಂದ್ರೆ ಒಂದು 55 ಮೇಲೆ. Okay. 55 ಇಂದ 60 ಸರ್ ಇದು. 55 ಇಂದ 60 ಕೆಜಿ. ಇದು ನಾರಿ ಸುವರ್ಣ ಮತ್ತೆ ಡಾರ್ಪರ್ಸ್? ಸರ್, ಡಾರ್ಪರ್ ಇದೆಲ್ಲ 65 kg ಮೇಲಿದೆ. ಅದು ಆ ಕಡೆ ಇರೋದು. 65. ಆ ದೊಡ್ಡ ಮರಿ 65 ಅಂಡ್ ಅಬೌವ್. ನಾರಿ ಸುವರ್ಣ? ನಾರಿ ಸುವರ್ಣ ಅವರೇಜ್ 60 ಬರುತ್ತೆ ಸರ್. 60 ಬರುತ್ತೆ. ಇವನು ಎಲ್ಲ ಸೇಲ್ಗೆ ಅವೈಲೇಬಲ್ ಇದೆಯಾ? ಎಲ್ಲ ಸೇಲ್ಗೆ ಸರ್, ಇದೆಲ್ಲ ಬಕ್ರೀದ್ಗೆನೆ. ಓಕೆ, ಬಟ್ ಡಾರ್ಪರ್ ಮಾತ್ರ ಬ್ರೀಡಿಂಗ್ ಗೆ ಕೊಡ್ತೀವಿ, ಬಕ್ರೀದ್ಗಲ್ಲ ಸರ್ ಅದು. ಓಕೆ, ಡಾರ್ಪರ್ ಮಾತ್ರ ಬಕ್ರೀದ್ಗೆ ಕೊಡಲ್ಲ, ಓನ್ಲಿ ಫಾರ್ ಬ್ರೀಡಿಂಗ್ ಪರ್ಪಸ್ ಕೊಡ್ತೀರಾ ನೀವು? ಓಕೆ, ಬ್ರೀಡಿಂಗ್ ಪರ್ಪಸ್ ಗೆ ಡಾರ್ಪರ್ ಸಿಗ್ಬಿಡುತ್ತೆ ನೋಡಿ ಬೈ. ಯಾಕಂದ್ರೆ ಬಕ್ರೀದ್ಗೆ ಏನಕ್ಕೆ ಕೊಡಲ್ಲ ಅದನ್ನು ಕೇಳ್ಕೊಳ್ಳೋಣ. ಏನ್ ಪ್ರೈಸಸ್ ಜಾಸ್ತಿ ಇರುತ್ತೆ ಹೌದು ಇದ್ರದ್ದು? ಸರ್, ಅದು ಪ್ರೈಸಸ್ ಜಾಸ್ತಿನೇ, ಫಾರಿನ್ ಬ್ರೀಡ್ ಇರೋದ್ರಿಂದ. Okay. ಅದರಲ್ಲಿ ಕ್ರಾಸ್ ಮಾಡಿದ್ರೆ ಹುಟ್ಟುವಂತ ಮರಿಗಳು ತುಂಬಾ ತೂಕ ಬರತ್ತೆ. ಓಕೆ, ಸೊ ಹಾಗಾಗಿ ಅದ್ರ ಪ್ರೈಸಸ್ ಜಾಸ್ತಿ ಇರತ್ತೆ. ನಿಮ್ಗೆ ಎಲ್ಲ ಜನರೇಷನ್ ವೈಸ್ ಹೋದಂಗೆ ಪ್ಯೂರಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಅದೇ ನೀವು ಪರ್ಚೇಸ್ ಮಾಡದ್ದೇ ನಿಮ್ಗೆ ಜಾಸ್ತಿ ಇರುತ್ತೆ ಪ್ರೈಸ್. ಹೌದು ಸರ್, ತುಂಬಾ ನೋಡಿ ಬಕ್ರೀದ್ಗೆ ನಾರ್ಮಲಿ 550 ನಡೆಯುತ್ತೆ, ಕೆಜಿ ಲೆಕ್ಕ ಅಲ್ಲಿ 600 ನಡೆಯುತ್ತೆ, ತಲೆ ಲೆಕ್ಕ ಅಲ್ಲೂ ಮರಿಗಳು ಸಿಗುತ್ತೆ. ಬಟ್ ಕಂಪೇರಿಂಗ್ ಟು ದಟ್ ಡಾರ್ಪರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬರುತ್ತೆ. ಶೌಕಿ ಇರೋರು ಡಾರ್ಪರೇ ಕಟ್ ಮಾಡ್ಬೇಕು ಅಂತ ಶೌಕಿ ಇರೋರು ಆ ಮರಿನೂ ತಗೋಬಹುದು. ಬಟ್
ಹಾ, ಪ್ರೀಮಿಯಂ ರೇಟ್ಸ್ ಅಲ್ಲಿ ಸಿಗುತ್ತೆ, ಅದಕ್ಕೆ ಅವರು ಬ್ರೀಡಿಂಗ್ ಪರ್ಪಸ್ ಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಸೊ ನಿಮ್ ಮೊಬೈಲ್ ನಂಬರ್ ಹೇಳಿ ಭವ್ಯ ಅವ್ರೆ. ಸರ್ 8971625790 ಮತ್ತೆ 9845415681. ಓಕೆ, ನಿಮ್ ಫಾರ್ಮ್ ಎಲ್ಲ ಎಕ್ಸಾಕ್ಟ್ ಲೊಕೇಟೆಡ್? ನಮ್ ಫಾರ್ಮ್ SLN ಶೀಪ್ ಅಂಡ್ ಗೋಟ್ ಫಾರ್ಮ್ ಸಿಂಪಾಡಿಪುರ ನಿಯರ್ ಶನಿಮಹಾತ್ಮ ಸ್ವಾಮಿ ಟೆಂಪಲ್ ಚಿಕ್ಕಮದುರೆ, ನೆಲಮಂಗಲ ಮತ್ತೆ ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ನಮ್ ಫಾರ್ಮ್ ಲೊಕೇಟ್ ಆಗಿದೆ. ओके भव्या और वीडियो एंड ಮಾಡ್ಕೊಳ್ಳೋಣ. तो अभी 240 बकरे मेनली फॉर बकरी 2026 के वास्ते अवेलेबल हैं. इसमें सिंधनूर, अमीनगढ़, बन्नूरा, डॉरपरा और तुमना नारी स्वर्ण सारे ब्रीड्स मिल जा रही. बजट फ्रेंडली में भी बकरे अवेलेबल हैं. जर्रे प्रीमियम क्वालिटी के होना तो भी इनके पास मिल जाते हैं. प्राइसेस ऑन कॉल रहती हैं. ज्यादा डिटेल्स के वास्ते इनका नंबर देखो इनको डायरेक्ट कांटेक्ट करो. बेटर विजिट कर को चेक कर को परचेज करो. इनके पास डिटेल्स होना तो भी मिल रही है. मिलते हैं अगले वीडियो में, तब तक के लिए अल्लाह हाफिज.